ಓನ್ಲಿ 8,000 ರೂಪಾಯಿ ಕೊಟ್ಟ ನಿಮಗೆ ಬಂದು ಗಾಡಿ ತಗೊಂಡು ಹೋಗ್ತಾ ಇರಬಹುದು. ಹೌದಾ? ಹೌದು ಸರ್. ನೀವು ಶೋರೂಮ್ ಬಂದು 1 ಅವರ್ಲಿ ವೆಹಿಕಲ್ ಡೆಲಿವರಿ ಕೊಡ್ತೀವಿ ಸರ್. ಓನ್ಲಿ ಆಧಾರ್ ಪ್ಯಾನ್ ಪಾಸ್ಬುಕ್ ಹಿಡ್ಕೊಂಡು ಬಂದ್ರೆ ನಮ್ಮ ಶೋರೂಮ್ಗೆ ಈ ಕಡೆಯಿಂದ 8,000 ಕಟ್ಬಿಟ್ಟು ಒಂದು ಗಾಡಿ ತಗೊಂಡು ಹೋಗ್ತಾ ಇರ್ಬೋದು ಸರ್. ನಿಮಗೆ ಬೇರೆ ಕಡೆ ಹೋದ್ರೆ ನಿಮಗೆ ಆ ಡಾಕ್ಯುಮೆಂಟೇಶನ್ ಬೇಕು, ಇನ್ಕಮ್ ಪ್ರೂಫ್ ಬೇಕು, ಅದ್ ಬೇಕು ಇದು ಬೇಕು ಅಂತ ತಲೆ ತಿನ್ನೋದೇ ಜಾಸ್ತಿ. ನಮ್ಮಲ್ಲಿ ಅದೆಲ್ಲ ಏನಿಲ್ಲ ಸರ್. MM ಮೋಟರ್ಸ್ಗೆ ಅಂತ ಬಂದ್ರೆ ಈ ಕಡೆಯಿಂದ ನಿಮ್ಗೆ ಗಾಡಿ ಕೊಟ್ಟೆ ಕಳ್ಸೋದು ಸರ್. ಹೌದಾ? ಹೌದು ಸರ್. ಸರ್ ಈಗ ಎಲ್ಲಾರು ಗಾಡಿ ತಗೋಬೇಕಲ್ಲ ಸರ್, ಬರೀ ದುಡ್ಡಿರೋದೇ ಗಾಡಿ ತಗೋಬೇಕು ಅಂದ್ರೆ ಹೆಂಗೆ? ಮೊಪೈಡ್ ಆಗಿರ್ಬೋದು, ರೈಡರ್ ಆಗಿರ್ಬೋದು, ರೇಡಿಯನ್ ಆಗಿರ್ಬೋದು, ಸ್ಪ್ಲೆಂಡರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ತಗೊಳ್ಳಿ ಸರ್. ಓನ್ಲಿ 8,000 ರೂಪಾಯಿ. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನಾವಿವತ್ತು ಬಂದಿದ್ದೀವಿ ಭುವನೇಶ್ವರಿ ನಗರ, ದೊಡ್ಡಬಸ್ತಿ ಮೈನ್ ರೋಡ್, ಕೆಂಗೇರಿಯಲ್ಲಿ ಇರುವಂತ MM ಮೋಟರ್ಸ್ಗೆ. ಆಕ್ಚುಲಿ ನಿಮ್ಮ ಹತ್ರ 8,000 ಇದೆಯಾ? ಆರಾಮಾಗಿ ಇವ್ರ ಹತ್ರ 2 ವೀಲರ್ಸ್ನ ತಗೊಂಡು ನೀವು ಮನೆಗೆ ಹೋಗ್ಬೋದು. ಅದು ಏನಂದ್ರೆ 2 ದಿವಸ 3 ದಿವಸ ಅಲ್ಲ ರೀ, 1 ಅವರಲ್ಲಿ ನಿಮ್ಗೆ ಡೆಲಿವರಿ ಕೊಡ್ತಾರೆ. ಅದಕ್ಕೆ ಏನೇನು ಬೇಕು, ಹೇಗೆ ಕೊಡ್ತಾರೆ, ಏನೇನು ಆಫರ್ಸ್ಗಳಿದಾವೆ, ಮತ್ತೆ ಯಾವ್ಯಾವ ಕೊಡುಗೆಗಳನ್ನ ಕೊಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ರಾಕೇಶ್ ಸರ್, ಅಂದ್ರೆ ಈ ಓನರ್, ಅಂದ್ರೆ MM ಮೋಟರ್ಸ್ನ ಓನರ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅವ್ರು ಯಾವ್ಯಾವ ಆಫರ್ ಕೊಡ್ತಿದ್ದಾರೆ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ರೆಡಿನಾ? ವಿಡಿಯೋದೊಳಗಡೆ ಹೋಗೋಣವಾ? ನಡೀರಿ, ಹೋಗೋಣ. ಹಾಯ್ ರಾಕೇಶ್ ಸರ್. ಹಾಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಸೂಪರ್. ಏನ್ 8,000ಕ್ಕೆಲ್ಲ 2 ವೀಲರ್ ಕೊಡ್ತಾ ಇದೀರ ಅಂತ ನೀವು? ಹೌದು ಸರ್. ಹೌದಾ? ಹೌದು. ಬನ್ನಿ, ಒಂದು ಕಡೆಯಿಂದ ನಿಮ್ಗೆ ಯಾವ್ಯಾವ ಗಾಡಿ ಬರುತ್ತೆ ಏನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಒಂದ್ಸಲ. ನಡೀರಿ ಸರ್. ಎಂಟಾರ್ಕೋ ಈಗ ನಮ್ಮಲ್ಲಿ ಆಗಿರ್ಬೋದು, 2 ವೀಲರ್ ನಿಮ್ಗೆ ಇಡೀ ಬೆಂಗಳೂರಲ್ಲಿ ನಿಮಗೆ ನಂಬರ್ 1 ಸೇಲಿಂಗ್ ಗಾಡಿ ಅಂದ್ರೆ ಪ್ರೆಸೆಂಟ್ ಎಂಟಾರ್ಕೆ ಇರೋದು. ನಿಮಗೆ ಒಂದು 5 ವೆರೈಟೀಸ್ ಬರುತ್ತೆ ಸರ್. ನಾರ್ಮಲ್ ಡಿಸ್ಕೋ, ರೇಸ್ ಎಡಿಷನ್, ರೇಸ್ XP, ಸ್ಕ್ವಾಡ್ ಎಡಿಷನ್. ನೀವು ಯಾವುದೇ ಗಾಡಿ ತಗೊಳ್ಳಿ ಸರ್, ಯಾವುದೇ ಗಾಡಿ ತಗೊಳ್ಳಿ. ನಿಮ್ಗೆ ಬೇರೆ ಕಡೆ ಹೋದ್ರೆ 20,000 30,000 ಅಂತ ಹೇಳ್ತಾರೆ ಡೌನ್ ಪೇಮೆಂಟ್. ನಮ್ಮಲ್ಲಿ ಅಷ್ಟೆಲ್ಲ ಇಲ್ಲ ಸರ್. ಓನ್ಲಿ ಎಷ್ಟು ಹೇಳಿ? ಓನ್ಲಿ 8,000 ರೂಪೀಸ್. ಓನ್ಲಿ 8,000 ರೂಪಾಯಿ ಕೊಟ್ಟ ನಿಮಗೆ ಬಂದು ಗಾಡಿ ತಗೊಂಡು ಹೋಗ್ತಾ ಇರ್ಬೋದು. ಹೌದಾ? ಹೌದು ಸರ್, ಖಂಡಿತ ಖಂಡಿತ ಸರ್. ಆಮೇಲೆ ನೀವು ಬೇರೆ ಕಡೆ ಹೋದ್ರೆ ನಿಮ್ಗೆ 2 ದಿನ 3 ದಿನ ಅಂತ ಹೇಳ್ತಾರೆ ಗಾಡಿಗೆ. ನಮ್ಮಲ್ಲಿ ಆತರ ಇಲ್ಲ ಸರ್. ನೀವು ಬಂದು ನೀವು ಡಾಕ್ಯುಮೆಂಟ್ಸ್ ನಿಮ್ಗೆ ತಗೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಅಲ್ಲಿ ಬಂದ್ರೆ ನೀವು ಶೋರೂಮ್ ಬಂದು 1 ಅವರ್ಲಿ ವೆಹಿಕಲ್ ಡೆಲಿವರಿ ಕೊಡ್ತೀವಿ ಸರ್. ಓನ್ಲಿ 1 ಅವರ್ಲಿ ನಿಮಗೆ ವೆಹಿಕಲ್ ಡೆಲಿವರಿ ಸಿಗುತ್ತೆ ಸರ್. ಸೂಪರ್ ಸೂಪರ್. ಹೇಳಿ ಸರ್, ಎಂಟಾರ್ಕ್ ಬಗ್ಗೆ ಹೇಳಿ ಸರ್. ಸರ್, ಎಂಟಾರ್ಕು ನಿಮಗೆ ಎಕ್ಸಾಂಪಲ್ ಹೇಳಿದ್ನಲ್ಲ, ಇದು ಬಂದು ನಿಮಗೆ ಸ್ಕ್ವಾಡ್ ಎಡಿಷನ್. ಹೌದಾ? ಸ್ಕ್ವಾಡ್ ಎಡಿಷನ್ ನಿಮಗೆ ಇದು ಬ್ಲಾಕ್ ಪ್ಯಾಂಥರ್ ಬರುತ್ತೆ. ಇದು ರೇಸ್ ಎಡಿಷನ್ ರೆಡ್. ಇದು ನಿಮಗೆ ರೇಸ್ XP. ಅದೇ ತರ ನಿಮಗೆ ಇನ್ನು ನಿಮಗೆ 4-5 ವೆರೈಟೀಸ್ ಬರುತ್ತೆ ಸರ್. ಎಲ್ಲ ಅದೇ ಯಾವುದೇ ತಗೊಳ್ಳಿ ನೀವು, ಓನ್ಲಿ 8,000 ರೂಪೀಸ್ ಡೌನ್ ಪೇಮೆಂಟ್ ಸರ್. ಅಷ್ಟೇ. ನಿಮಗೆ ಡಾಕ್ಯುಮೆಂಟೇಶನ್ ನಿಮಗೆ ಬೇರೆ ಕಡೆ ತರ ಜಾಸ್ತಿ ಕೇಳಲ್ಲ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ ಎನಾಫ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ ಸರ್. ಓನ್ಲಿ ಆಧಾರ್ ಪ್ಯಾನ್ ಪಾಸ್ಬುಕ್ ಹಿಡ್ಕೊಂಡು ಬಂದ್ರೆ ನಮ್ಮ ಶೋರೂಮ್ಗೆ ಈ ಕಡೆಯಿಂದ 8,000 ಕಟ್ಬಿಟ್ಟು ಒಂದು ಗಾಡಿ ತಗೊಂಡು ಹೋಗ್ತಾ ಇರ್ಬೋದು ಸರ್. ತಗೊಂಡು ಹೋಗ್ತಾ ಇರ್ಬೋದು. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಗಾಡಿ ಹೇಳಿ ಸರ್. ಸರ್, ನಮ್ಗೆ ಈಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಈಗ TVS ಅಲ್ಲೇ ನಿಮ್ಗೆ ಜುಪಿಟರ್ ನೆಕ್ಸ್ಟ್ ಲಾಂಚ್ ಆಗಿರುವಂತ ಗಾಡಿ, ನೆಕ್ಸ್ಟ್ ರೀಸೆಂಟ್ ಲಾಂಚ್ ಆಗಿರುವಂತ ಗಾಡಿ. ಇದ್ರಲ್ಲೂ ಅಷ್ಟೇ ಡ್ರಮ್ಮು, ಅಲಾಯ್, SXC ಡ್ರಮ್ಮು, SXC ಡಿಸ್ಕೋ, 4 ವೆರೈಟಿ ಬರುತ್ತೆ ಸರ್. ಇದರಲ್ಲೂ ಅಷ್ಟೇ, ನೀವು ಯಾವುದೇ ಗಾಡಿ ತಗೊಳ್ಳಿ ಓನ್ಲಿ 8,000 ರೂಪೀಸ್ ಡೌನ್ ಪೇಮೆಂಟ್ ಅಷ್ಟೇ. ಯಾವುದೇ ಗಾಡಿ ತಗೊಳ್ಳಿ ಸರ್. ನಿಮ್ಗೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಆ ಡಾಕ್ಯುಮೆಂಟೇಶನ್ ಬೇಕು, ಇನ್ಕಮ್ ಪ್ರೂಫ್ ಬೇಕು, ಅದ್ ಬೇಕು ಇದು ಬೇಕು ಅಂತ ತಲೆ ತಿನ್ನೋದೇ ಜಾಸ್ತಿ. ನಮ್ಮಲ್ಲಿ ಅದೆಲ್ಲ ಏನಿಲ್ಲ ಸರ್. ಓನ್ಲಿ ಆಧಾರ್, ಪ್ಯಾನ್, ಪಾಸ್ಬುಕ್ 3 ಡಾಕ್ಯುಮೆಂಟ್ಸ್ ತಂದ್ರೆ ಸಾಕು ಸರ್. 3 ಡಾಕ್ಯುಮೆಂಟ್ಸ್ ತಂದ್ರೆ ನೀವು ಈ ಕಡೆಯಿಂದ ಹೋಗ್ತಾ ಗಾಡಿ ತಗೊಂಡು ಹೋಗ್ಬೋದು ಸರ್. MM ಮೋಟರ್ಸ್ ಈ ತರದ ಆಫರ್ಗಳಿದಾವೆ. ನೀವು ಎಲ್ಲಿಗೆ ಬನ್ನಿ ಸರ್, ನೀವು ಇಲ್ಲಿಗೆ MM ಮೋಟರ್ಸ್ಗೆ ಅಂತ ಬಂದ್ರೆ ಈ ಕಡೆಯಿಂದ ನಿಮ್ಗೆ ಗಾಡಿ ಕೊಟ್ಟೆ ಕಳ್ಸೋದು ಸರ್. ಹೌದಾ? ಹೌದು ಸರ್. ಓಕೆ, ಸೂಪರ್. MM ಮೋಟರ್ಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, MM ಮೋಟರ್ಸ್ ನಿಮಗೆ ಭುವನೇಶ್ವರಿ ನಗರ, ದೊಡ್ಡಬಸ್ತಿ ಮೇನ್ ರೋಡ್, ಕೆಂಗೇರಿಯಲ್ಲಿ ಬರುತ್ತೆ ಸರ್. ಕೆಂಗೇರಿಯಲ್ಲಿ ಬರುತ್ತೆ ಈ ಅಂಗಡಿ. ಹೌದು. ಓಕೆ. ನಡೀರಿ ಸರ್, ನೆಕ್ಸ್ಟ್ ಗಾಡಿ ತೋರಿಸಿ. ಬನ್ನಿ ಸರ್. ನಿಮ್ಗೆ ಬರೀ ಸ್ಕೂಟರ್ ಮಾತ್ರ ಹೇಳ್ತಾ ಹೋಗ್ತಾ ಇದೇನಪ್ಪ ಅಂತ ಹೇಳೋದಾದ್ರೆ ನಿಮ್ಗೆ ಬೈಕು, ರೈಡರು. ಈಗ ನಿಮ್ಗೆ 125cc ನಂಬರ್ 1 ಸೇಲಿಂಗ್ ಗಾಡಿ ರೈಡರ್. ಇದರಲ್ಲೂ ಅಷ್ಟೇ ನಿಮ್ಗೆ ನಿಮ್ಗೆ ಯಾವುದೇ ಗಾಡಿ ತಗೊಳ್ಳಿ ರೈಡರ್ಲಿ, ಇದು ಅಷ್ಟೇ ಸೇಮ್ ಡೌನ್ ಪೇಮೆಂಟ್. ಇದಕ್ಕೆ ನಿಮ್ಗೆ ಇದು ಬೈಕ್ ಅಪ್ಪ ಜಾಸ್ತಿ ಬಂದ್ಬಿಡುತ್ತೆ ಆ ತರ ಏನಿರಲ್ಲ ಸರ್. ರೈಡರ್ ತಗೊಂಡು ಅದೇ ಡೌನ್ ಪೇಮೆಂಟ್ ಸೇಮ್ 8,000 ಡೌನ್ ಪೇಮೆಂಟ್ ರೂಪೀಸ್ಗೆ ನಿಮ್ಗೆ ಮಾಡ್ಕೊಡ್ತಾ ಹೋಗ್ತೀವಿ ಸರ್. ಅಷ್ಟೇ. ಓನ್ಲಿ 8,000 ರೂಪೀಸ್. ಹೇಗೆ ನೀವು 8,000 ಡೌನ್ ಪೇಮೆಂಟ್? ಸರ್, ಈಗ ಎಲ್ಲಾರು ಗಾಡಿ ತಗೋಬೇಕಲ್ಲ ಸರ್, ಬರೀ ದುಡ್ಡಿರೋದೇ ಗಾಡಿ ತಗೋಬೇಕು ಅಂದ್ರೆ ಹೆಂಗೆ? ಊರಿಂದ ಬಂದಿರ್ತಾರೆ. ಈಗ ನಾವು ಡೆಲಿವರಿ ಕೆಲಸ ಮಾಡ್ಬೇಕು, ಝೊಮ್ಯಾಟೊ ಮಾಡ್ಬೇಕು, ಸ್ವಿಗ್ಗಿ ಮಾಡ್ಬೇಕು ಅಂತ ಆಸೆಯಿಂದ ಬಂದಿರ್ತಾರೆ. ಬಟ್ ಅವ್ರ 20-30,000 ಇಲ್ಲಿರುತ್ತೆ. 20-30,000 ಇದ್ರೆ ಊರಲ್ಲಿ ಏನೋ ಕೆಲಸ ಮಾಡ್ತಾ ಇರೋದು, ಬೆಂಗಳೂರಿಗೆ ಏನೋ ಕಷ್ಟಪಟ್ಟು ದುಡಿಬೇಕು ಅಂತ ಬಂದಿರ್ತಾರೆ. ಅಂತವ್ರಿಗೆ ಸರ್ ಒಂದು 8,000 ರೂಪೀಸ್ ಗಾಡಿ ತಗೊಳಕ್ಕೆ ಅಂತ ಅವ್ರು ತಗೋ ಬಂದ್ರೆ ಅವ್ರಿಗೆ ಡೆಲಿವರಿ ಕೊಟ್ಟು ಕಳಿಸ್ತೀವಿ ಸರ್. ಸೂಪರ್. ಈಗ EMI ಎಷ್ಟು ಬರ್ಬೋದು ಸರ್? ಸರ್, EMI ಒಂದೊಂದು ಗಾಡಿ ಒಂದೊಂದ್ ತರ ಬರುತ್ತೆ ಸರ್.
ಎಕ್ಸಾಂಪಲ್ ನಿಮ್ಗೆ ಈಗ ಎಂಟಾಕ್ ತಗೋತೀನಿ ಅಂದ್ರೆ ಒಂದು 4700 ರೂಪೀಸ್ ಬರ್ಬೋದು ಅಷ್ಟೇ. ಹೌದು 4700 ರೂಪೀಸ್ ಬರುತ್ತೆ ಅಂದ್ರೆ ಒಂದು 100 ರೂಪೀಸ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಅದಕ್ಕಿಂತ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಬರಲ್ಲ. ರೈಡರ್ ಕೂಡ ಅಷ್ಟೇನೆ ಸೇಮ್ EMI ಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇದು ಅಷ್ಟೇ ನಿಮ್ಗೆ ಜುಪಿಟರ್ ತಗೋತೀರಾ ಜುಪಿಟರ್ ಅಷ್ಟೇ, ಬಟ್ ಅದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ EMI. ಈಗ ಡ್ರಮ್ ವೇರಿಯಂಟ್ ಬಂದು 1 lakh ರೂಪೀಸ್ ಗಾಡಿ ಇದೆ, ಅದ್ರಲ್ಲಿ ನಿಮ್ಗೆ ಅಲಾಯ್ ಬಂದು 1,08,000 ಇದೆ, ಅದ್ರ SXC ಡ್ರಮ್ ಬಂದು 1,12,000, ಡಿಸ್ಕ್ ಬಂದು 1,16,000 ಇದೆ. ಅದರಿಂದ ಏನಾಗುತ್ತೆ ನಿಮ್ಗೆ ಯಾವ ಗಾಡಿ ತಗೋತೀರಾ ಅದ್ರ ಮೇಲೆ EMI ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್. ಅಲ್ಲ ಸೂಪರ್ ಸರ್. ಈಗ ನೋಡಿ ಎಷ್ಟೋ ಜನ ಏನ್ ಮಾಡ್ತಿದ್ದಾರೆ, ಇದು ಬ್ಯಾಟ್ರಿ ಗಾಡಿಗಳನ್ನ ವಾರಕ್ಕೆ 1,500 ರೂಪಾಯಿ 1,500 ಇಲ್ಲಿ ಕೆಲವು ಕಡೆ 2,500 3,000 ಕೊಟ್ಟು ತಗೋತಾರೆ. ಈಗ ಅದೇ ದುಡ್ಡು ಅವರು 1,000 ರೂಪಾಯಿ ವಾರಕ್ಕೆ ಇಟ್ಬಿಟ್ಟು EMI ಹೊಟ್ಟೋಗ್ಬಿಡುತ್ತೆ ಸರ್. ಗಾಡಿ ಅವ್ರಿಗೆ ಅಂತ ಉಳ್ಕೊಳ್ಳುತ್ತೆ. 2 ವರ್ಷ 3 ವರ್ಷ ಕಷ್ಟಪಟ್ಟು ಮುಗಿದೋಯ್ತು ಅವ್ರ ಗಾಡಿ. ಈಗ ಚಾರ್ಜಿಂಗ್ ಗಾಡಿಗೆ ಬಾಡಿಗೆ ಕೊಡ್ತಾನೆ ಇದ್ದಾರೆ. ಹೌದು, ಅದೇ ದುಡ್ಡು ಅವ್ರಿಗೆ EMI ತಗೊಂಡು ಅವ್ರದ್ದು ಅಂತ ಗಾಡಿ ಉಳ್ಕೊಳ್ಳುತ್ತೆ ಸರ್. ಈಗ ಯಾವ್ದೋ ಗಾಡಿಗೆ ತಗೊಂಡು ನಾವು ಓಡಿಸ್ತಾ ಇದೀವಿ, ಹೆಚ್ಚು ಕಮ್ಮಿ ಆದಾಗ್ಲೂ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೋ ಅದಾಗುತ್ತೆ, ಏನು ಗ್ಯಾರಂಟಿ ಇರಲ್ಲ. ಇದು ಹೊಸ ಗಾಡಿ, ಅವ್ರ ಹೆಸರು ರಿಜಿಸ್ಟರ್ ಆಗುತ್ತೆ, ಅವ್ರ ಹೆಸರು ಇನ್ಸೂರೆನ್ಸ್ ಬರುತ್ತೆ, ಪ್ರತಿ ಒಂದು ಅವ್ರ ಹೆಸರು ಬರೋದ್ರಿಂದ ಅವ್ರಿಗೂ ತಲೆನೋವಿರಲ್ಲ. ಇಲ್ಲ ಸೆಕೆಂಡ್ಸ್ ತಗೊಬಿಡ್ತೀರಾ, ಏನೋ ಪ್ರಾಬ್ಲಮ್ ಇದೆಯೋ ಏನಿದೆ ಎತ್ತ ಏನು ಗೊತ್ತಿರಲ್ಲ ಸರ್. ಈಗ ಹೊಸ ಗಾಡಿ 3 ವರ್ಷ ಇಂಜಿನ್ ವಾರಂಟಿ ಇರುತ್ತೆ, 1 ವರ್ಷ ಏನು ಸ್ಪೇಸ್ ಕೆಲ ವಾರಂಟಿ ಬರುತ್ತೆ. ಅವ್ರು ಯಾವುದೇ ಗಾಡಿ ತಗೊಳ್ಳಿ ಸರ್, ನಮ್ಗೆ MM ಮೋಟಾರ್ಸ್ ಬಂದ್ರೆ ಅವ್ರಿಗೆ ಸೇಮ್ 1 ಡೇ ಅದ 1 ಅವರ್ಗೆ ನಿಮ್ಗೆ ಡೆಲಿವರಿ ಕೊಟ್ಟು ಕಳಿಸ್ತೀವಿ. ನಿಮ್ಗೆ ಅದಲ್ಲದೆ ನಿಮ್ಗೆ ಹೋಂಡಾ ಆಕ್ಟಿವಾ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸರ್. ಈಗ ಅವಾಗಿಂದನೂ ಅಷ್ಟೇ ಹೋಂಡಾ ಆಕ್ಟಿವಾ ಅಂದ್ರೆ ಸ್ಕೂಟರ್ ಅಂದ್ರೆ ಆಕ್ಟಿವಾ ಅನ್ನೋ ಒಂದು ಸಿಚುವೇಶನ್ ಸರ್. ಅಲ್ಲ ಕರೆಕ್ಟ್, ಸ್ಕೂಟರ್ ಅಂತ ಬಂದ್ರೆ ಈಗ ಹಂಗೆ ಮನೆಗೆ ಒಂದು ಆಕ್ಟಿವಾ ಆತರ ಇದ್ದಂತ ಸಿಚುವೇಶನ್ ಇವಾಗ್ಲೂ ಕೂಡ ಹಂಗೆ ನನಗಿದೆ ಸರ್. ಇದು ಅಷ್ಟೇ, ಇದಕ್ಕೂ ಅಷ್ಟೇ ನಿಮ್ಗೆ ಜಾಸ್ತಿ ಡೌನ್ ಪೇಮೆಂಟ್ ಇಲ್ಲ, ಓನ್ಲಿ 8,000 ರೂಪೀಸ್. ಯಾವುದೇ ತಗೊಂಡ್ರೆ ಯಾವುದೇ ಗಾಡಿ ತಗೊಳ್ಳಿ ಸರ್, ಮೊಪೈಡ್ ಆಗಿರ್ಬೋದು, ರೈಡರ್ ಆಗಿರ್ಬೋದು, ರೇಡಿಯನ್ ಆಗಿರ್ಬೋದು, ಸ್ಪ್ಲೆಂಡರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ತಗೊಳ್ಳಿ ಸರ್, ಓನ್ಲಿ 8,000 ರೂಪೀಸ್ ಡೌನ್ ಪೇಮೆಂಟ್ ಸರ್. ಸೂಪರ್ ಸರ್. ಸರ್ ಡಿಯೋನು ಅಷ್ಟೇ, ಹುಡುಗರಿಗೆ ತುಂಬಾ ಕ್ರೇಜ್ ಇರುವಂತ ಗಾಡಿ ಅದು. ಅದು ಅಷ್ಟೇ ಸೇಮ್ 8,000 ಡೌನ್ ಪೇಮೆಂಟ್ಗೆ ನಿಮ್ಗೆ ಗಾಡಿ ಡೆಲಿವರಿ ಸಿಗ್ತದೆ. ಹೌದಾ? ಹೌದು ಸರ್. ಓಕೆ, ಈಗ ನೀವು 8,000 ರೂಪಾಯಿ ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಐಡಿಯಾ ಬಂತು ಸರ್? ಇದು ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ಶೋರೂಮ್ ಆದ್ರೂ ನಾನೇ ಫಸ್ಟ್ ಒಂದು ಗಾಡಿ ತಗೋಬೇಕು ಅಂತ ನನ್ಗೆ ಏನೂ ಗೊತ್ತಿರಲಿಲ್ಲ. ಈಗ ನಾವು ಒಂದು ಶೋರೂಮ್ ಹೋಗಿ ಕುತ್ಕೊಂಡಾಗ ಅವ್ರು ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಇನ್ಕಮ್ ಪ್ರೂಫ್ ಬೇಕು, ಓನರ್ಸ್ ಪ್ರೂಫ್ ಬೇಕು, ಸ್ಯಾಲರಿ ಸ್ಟೇಟ್ಮೆಂಟ್ ಬೇಕು, ಅದು ಬೇಕು ಇದು ಬೇಕು ಅಂದಾಗ ನನ್ಗೆ ಗಾಡಿ ತಗೊಳ್ಳೋ ಆಸೆನೇ ಹೊಟ್ಟೋಗುತ್ತೆ ಸರ್. ಹೌದು ಹೌದು, ಯಾಕಂದ್ರೆ ಈಗ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಸ್ಯಾಲರಿ ಬಂದ್ರು ಕೆಲವರಿಗೆ ಅಕೌಂಟ್ ಕ್ರೆಡಿಟ್ ಆಗಲ್ಲ, ಇಲ್ಲ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಗಾಡಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಲ್ಲಿ ಸ್ಯಾಲರಿ ಸ್ಟೇಟ್ಮೆಂಟ್ ಇನ್ಕಮ್ ಪ್ರೂಫ್ ಕೊಡೋ ಏನು ಕೊಡೋಕೆ ಆಪ್ಷನ್ ಇದಲ್ಲ. ಹೌದು, ಅಂತವ್ರಿಗೆ ಅಂತಾನೆ ಇದು ಆಫರ್ ಸರ್. ಹೌದಾ? ಹೌದು ಸರ್. ಅವ್ರು ಏನೇ ಕೆಲಸ ಮಾಡ್ತಾರೆ ಸರ್, ಇನ್ಕಮ್ ಪ್ರೂಫ್ ಅಂತ ನಾವು ಕೇಳೋದೇ ಇಲ್ಲ ಸರ್. ಇನ್ಕಮ್ ಪ್ರೂಫ್ ಅಂತ ನಾವು ಅವ್ರನ್ನ ಯಾವತ್ತೂ ಕೇಳಲ್ಲ. ತರಬೇಕಾಗಿರೋದು ಇಷ್ಟೇ, ಆಧಾರು, ಪ್ಯಾನು, ಬ್ಯಾಂಕ್ ಪಾಸ್ಬುಕ್ ಅಷ್ಟೇ. ಆ 3 ಡಾಕ್ಯುಮೆಂಟ್ಸ್ ತಂದ್ರೆ ಅವ್ರು ಗಾಡಿ ತಗೊಂಡು ಹೋಗ್ಬೋದು ಸರ್. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಜುಪಿಟರ್ 125. ಜುಪಿಟರ್ 125 ಅಷ್ಟೇ ನಿಮ್ಗೆ ಸೇಮ್ ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ. 8,000 ರೂಪೀಸ್ ನಿಮ್ಗೆ ಆ ಗಾಡಿಗೆ ಇಷ್ಟ ಆಗುತ್ತೆ, ಈ ಗಾಡಿಗೆ ಇಷ್ಟ ಆಗುತ್ತೆ. ನಾವು ಅದಕ್ಕೆ ಮಾತ್ರ ಹೇಳಿದ್ದು, ಇದಕ್ಕೆ ಮಾತ್ರ ಹೇಳಿದ್ದು ಇಲ್ಲ ಸರ್. ಓಕೆ, ನೀವು ಯಾವುದೇ ಗಾಡಿ ತಗೊಳ್ಳಿ, ಜುಪಿಟರ್ 125 ತಗೋತೀರಾ, ಇಲ್ಲ ಜುಪಿಟರ್ 110 ತಗೋತೀರಾ, ಎಂಟಾಕ್ ತಗೋತೀರಾ, ರೈಡರ್ ತಗೋತೀರಾ, ಆಕ್ಟಿವಾ ತಗೋತೀರಾ, ಡಿಯೋ ತಗೋತೀರಾ, ಯಾವುದೇ ಗಾಡಿ ತಗೊಳ್ಳಿ ಸರ್, ಓನ್ಲಿ 8,000 ರೂಪೀಸ್ ಡೌನ್ ಪೇಮೆಂಟ್ ಸರ್ ಅಷ್ಟೇ. ಹೌದು, ಈಗ ನಿಮ್ಗೆ ಇದು ನಿಮ್ಗೆ ಫ್ಯಾಮಿಲಿ ಯೂಸ್ ಬೆಸ್ಟ್ ಗಾಡಿ ಸರ್. ಜುಪಿಟರ್ 110 ಆಗಿರ್ಬೋದು, 110 ಆಗಿರ್ಬೋದು, ಇದು 125. ಇದು ನಿಮ್ಗೆ ಡಿಕ್ಕಿನೂ ನೋಡ್ಬೋದು ನೀವು, ಬನ್ನಿ ಇಲ್ಲೇ ತೋರಿಸ್ತೀನಿ. ಡಿಕ್ಕಿ ಬಂದು ಫುಲ್ ಡಿಕ್ಕಿ ಬರುತ್ತೆ ಸರ್, ಆರಾಮಾಗಿ ಒಂದು ಫುಲ್ 2 ಹೆಲ್ಮೆಟ್ ಇರ್ಬೋದು ಸರ್. ಸೂಪರ್. ನಿಮ್ಗೆ ಯಾವುದೇ ಎಕ್ಸಾಂಪಲ್ ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾ ಇರ್ತೀರಾ, ಪೆಟ್ರೋಲ್ ಹಾಕ್ಸ್ಬೇಕು, ಎನಿ ಟೈಮ್ ಡಿಕ್ಕಿ ತೆಗೆದು ನೀವು ಪೆಟ್ರೋಲ್ ಹಾಕ್ಸಕ್ ಆಗಲ್ಲ, ಅದಕ್ಕೆ ಮುಂದೆನೇ ಇದೆ ಸರ್. ನೀವು ಮುಂದೆ ಪೆಟ್ರೋಲ್ ಹಾಕ್ಸೋದ್ರೆ ಮುಗಿದಾಯ್ತು, ಗಾಡಿಯಿಂದ ಕೆಳಗಡೆ ಇಳಿಯೋ ಅವಶ್ಯಕತೆನೇ ಇರಲ್ಲ ನಿಮ್ಗೆ. ಇವಾಗ ಇದು ಹೊಸ ಟೈಪ್ ಆಯ್ತು. ಹೌದು ಸರ್. ಸೂಪರ್ ಸರ್, ಸೂಪರ್. ಅದ್ರಲ್ಲಿ ನಿಮ್ಗೆ ಜುಪಿಟರ್ 125 ಬ್ಲೂಟೂತ್ ಕನೆಕ್ಷನ್ ಬರುತ್ತೆ, ಬರುತ್ತೆ. ಹೌದು ಸರ್. ಡಿಜಿಟಲ್ ಮೀಟರ್, ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ನೈಸ್ ಸರ್. ಎಷ್ಟು ಸರ್ ಇದ್ರ ಪ್ರೈಸ್? ಸರ್ ಇದು ಬಂದು ನಿಮಗೆ 1,25,000 ರೂಪೀಸ್ ಇದೆ ಸರ್ ಆನ್ ರೋಡ್ ಪ್ರೈಸ್. 1,25,000. ಈಗ ನಮಗೆ ಅವರು ಈಗ ಏನಪ್ಪ ಇವರು ಬರೀ ಲೋನ್ ಮಾತ್ರ 8,000 ರೂಪೀಸ್ ಡೌನ್ ಪೇಮೆಂಟ್ ಹೇಳ್ತಾ ಇದ್ದಾರೆ, ಬೇರೆ ಆಫರ್ ಹೇಳ್ತಾ ಇಲ್ಲ ಅಂತ ಕೇಳ್ಬೋದು ಜನಗಳು. ಹೌದು ಸರ್. ನೀವು ಯಾವುದೇ ಗಾಡಿ ತಗೊಳ್ಳಿ ಸರ್, ಫುಲ್ ಕ್ಯಾಶ್ ಎಲ್ಲ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ 3,000 ರೂಪೀಸ್ ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀನಿ ಸರ್. ಕ್ಯಾಶ್ ಡಿಸ್ಕೌಂಟ್ 3,000 ಕ್ಯಾಶ್ ಡಿಸ್ಕೌಂಟ್ ಕೊಟ್ಟು ಅದ್ರ ಜೊತೆಗೆ ನೀವು ಲೋನ್ ಅಲ್ಲಾದ ಹೋಗಿ, ಕ್ಯಾಶ್ ಅಲ್ಲಾದ ಹೋಗಿ, ನೀವು ಯಾವ್ದಾದ್ರೆ ಹೋಗಿ ಸರ್, ಒಂದು ಸೈಡ್ ಸ್ಟ್ಯಾಂಡು, ಒಂದು ಲೇಡೀಸ್ ಫುಟ್ ರೋಸ್ಟ್, ಒಂದು ಮ್ಯಾಟು, ಒಂದು ಹೆಲ್ಮೆಟ್,
ಅದ್ರ ಜೊತೆಗೆ ಫ್ರೀ ಆಗಿ ಕೊಟ್ಟು ಕಳಿಸ್ತೀನಿ ಸರ್. ಹೌದಾ? ಹೌದು ಸರ್. ಅದಕ್ಕೆ ನೀವು ಎಕ್ಸ್ಟ್ರಾ ₹1 ಪೇ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಸರ್ ಇದೆಲ್ಲ ಅಂದ್ರೂ ಒಂದು 4,000 ಬರಲ್ವಾ ಸರ್? ಸರ್ ಇಲ್ಲ, 2,000ದಿಂದ 2,500 ಫ್ರೀ ಐಟಮ್ ಬರುತ್ತೆ. ಅದು 2,000ದಿಂದ 2,500 ನೀವು ಫ್ರೀ ಇದ್ದೀರಿ. ಈಗ ಅದೇ ನಿಮ್ಗೆ ಫುಲ್ ಫಿಟ್ಟಿಂಗ್ ಹಾಕ್ಸ್ತೀನಿ, ಸುತ್ತ ಕಂಬಿಗಳು ಬರುತ್ತೆ, ಮತ್ತೆ ಸೀಟ್ ಕವರ್ ಬರುತ್ತೆ, ಗ್ರಿಪ್ಪರ್ ಬರುತ್ತೆ, ಎಲ್ಲ ಹಾಕ್ಸ್ತೀನಿ ಅಂತ ಹೇಳಿದ್ರೆ ನೀವು ಬೇರೆ ಕಡೆ ಹೋಗಿ ಕೇಳಿ ನೋಡಿದ್ರೆ ಸರ್ ಮಿನಿಮಮ್ 5,000 to 5,500 rupees ಹೇಳ್ತಾರೆ ಸರ್. ಹೌದು ಸರ್, 5,000 ಇಂದ 5,500 ವರೆಗೂ ಅಮೌಂಟ್ ಹೇಳ್ತಾರೆ. ನಮ್ಮಲ್ಲಿ ಆ ತರ ಇರಲ್ಲ ಸರ್. ನೀವು ಯಾವುದೇ ಫಿಟ್ಟಿಂಗ್ಸ್ ಹಾಕ್ಸಿ ಸರ್, ಗಾಡಿಗೆ ಏನೇನ್ ಬರುತ್ತೆ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರ ಕೈ ಗಾಡಿ ಕೊಡ್ತೀವಿ. ಎಷ್ಟು ಕೇಳಿ ಸರ್? ಓನ್ಲಿ 1,700 rupees. ಓನ್ಲಿ 1,700 rupees ಕೊಟ್ರೆ ಅವ್ರಿಗೆ ಗಾಡಿಗೆ ಏನೇನ್ ಫಿಟ್ಟಿಂಗ್ಸ್ ಬೇಕು ಫುಲ್ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರ ಕೈ ಗಾಡಿ ಕೊಡ್ತೀವಿ ಸರ್. ಓನ್ಲಿ 1,700 rupees. ನಾವು 5,000 ಹೇಳೋದು, ಒಂದು 10% ಡಿಸ್ಕೌಂಟ್ ಕೊಡ್ತೀನಿ, 20% ಡಿಸ್ಕೌಂಟ್ ಕೊಡ್ತೀನಿ, ಆ ತರ ಇರಲ್ಲ ಸರ್. ಓನ್ಲಿ 1,700 rupees ಪೇ ಮಾಡಿದ್ರೆ ಗಾಡಿಗೆ ಏನ್ ಬರುತ್ತೆ, ಒಂದು ಸೈಡ್ ಸ್ಟ್ಯಾಂಡು, ಲೇಡೀಸ್ ಫುಟ್ ಅಷ್ಟು, ಒಂದು ಮ್ಯಾಟು, ಒಂದು ಹೆಲ್ಮೆಟ್, ಸೀಟ್ ಕವರು, ಗ್ರಿಪ್ಪರು, ಮತ್ತೆ ಸುತ್ತ ಗಾರ್ಡ್ಸ್ ಬರ್ತಾರ ಸರ್. ಫುಲ್ಲಿ ಗಾರ್ಡ್ಸ್, ಫೆಂಡರ್ ಗಾರ್ಡು, ಫ್ರಂಟ್ ಮಡ್ ಗಾರ್ಡು ಅಥವಾ ಸುಮ್ಮನೆ ಬ್ಯಾಕ್ ಸೈಡ್ ಗಾರ್ಡ್ಸ್, ಫುಲ್ ಎಲ್ಲ ಯಾವ್ದು ಬರುತ್ತೆ ಎಲ್ಲಾದ್ರೂ ಸೇರಿ ನಿಮ್ಗೆ 1,700 rupees ಪೇ ಮಾಡಿದ್ರೆ ಸಾಕು ಸರ್. ಅಂದ್ರೆ ಒಂದ್ 3,500 ಸೇವಿಂಗ್ಸ್ ಆಗುತ್ತೆ. ಹೌದು ಸರ್. ಫಿಟ್ಟಿಂಗ್ಸ್ ಅಲ್ಲಿ 3,000 ಸೇವಿಂಗ್ಸ್ ಆಗುತ್ತೆ. ನಾವು ಕ್ಯಾಶ್ ಅಲ್ಲೂ ಕೂಡ 3,000 ಡಿಸ್ಕೌಂಟ್ ಕೊಡೋದ್ರಿಂದ ಅರೌಂಡ್ ನಮ್ಮ ಶೋರೂಮ್ ಬಂದಾಗ 6,000 rupees ಸೇವಿಂಗ್ಸ್. ಅಂದ್ರೆ ಇದು ನೀವು EMI ಎಲ್ಲಾದ್ರೂ ತಗೊಳ್ಳಿ, ಇಲ್ಲ ಫುಲ್ ಕ್ಯಾಶ್ ಎಲ್ಲಾದ್ರೂ ತಗೊಳ್ಳಿ. ಫುಲ್ ಕ್ಯಾಶ್ ತಗೊಂಡ್ರೆ 3,000 ರೂಪಾಯಿ ಕ್ಯಾಶ್ ಡಿಸ್ಕೌಂಟ್ ಇದೆ ಸರ್. ಓಕೆ ಸರ್, ನೀವು ನಿಜವಲ್ಲೂ ಏನಂತಂದ್ರೆ ಒಂದು ಬಡವರ ಬಂಧು ಅಂತಾನು ಹೇಳ್ಬೋದು. ಈಗ ನಾವು ಅದೇ ಸಿಚುವೇಶನ್ ಇಂದ ಬಂದಿದೀವಿ ಸರ್. ಕರೆಕ್ಟ್. ಒಂದು ಗಾಡಿ ತಗೋಬೇಕು ಅಂತ ನಾವು 2 ವರ್ಷ 3 ವರ್ಷ ಕಷ್ಟಪಟ್ಟಿದೀವಿ ಸರ್. ಹೌದು. ಅಂತ ಸಿಚುವೇಶನ್ ಇಂದ ಬಂದಿರೋದ್ರಿಂದ ನಮ್ಗೆ ಗೊತ್ತು ಸರ್. ಒಂದ್ ಗಾಡಿ ಈಗ ನಾವು ಒಂದು 30,000 ಕಟ್ಟಬೇಕು ಅಂದ್ರೆ ಅವರು ಹೆಚ್ಚು ಕಡಿಮೆ 1 ವರ್ಷ ಸೇವಿಂಗ್ಸ್ ಮಾಡ್ಬೇಕು. 3,000 rupees ನಾವು ಎತ್ತಿ ಇಡ್ತೀವಿ ಮಂತ್ಲಿ ಅಂತ ಹೋದ್ರು ನಾವು 1 ವರ್ಷ ಸೇವಿಂಗ್ಸ್ ಮಾಡ್ಬೇಕಾಗುತ್ತೆ. ಅದ್ರ ಬದಲು ಈಗ ಅವರು ಅದೇ 3,000 4,000 EMI ಕಟ್ಕೊಂಡು ಒಂದು 8,000 rupees ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ರೆ ಸಾಕು ಸರ್. ಸೂಪರ್ ಸರ್, ಸೂಪರ್. ಓಕೆ, ಇನ್ನೇನಾರು ಆಫರ್ಗಳಿದಾವ ಸರ್? ಸರ್ ಅವ್ರು ಯಾವುದೇ ಗಾಡಿ ತಗೊಳ್ಳಿ ಅದಕ್ಕೆ ಅವ್ರಿಗೆ 1 hour ಸೇಮ್ ಡೆಲಿವರಿ, 1 hourಗೆ ವೆಹಿಕಲ್ ಡೆಲಿವರಿ ಸಿಗುತ್ತೆ. ಹೇಳಿದಲ್ಲ, ಸೈಡ್ ಸ್ಟ್ಯಾಂಡು, ಲೇಡೀಸ್ ಫುಟೋ ಅಷ್ಟು, ಒಂದು ಮ್ಯಾಟು, ಒಂದು ಗ್ರಿಪ್ಪರು, ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು ಮ್ಯಾಟು, ಒಂದು ಸೀಟ್ ಕವರ್ ಎಕ್ಸ್ಟ್ರಾ ಕೊಡೋಣ ಸರ್. ಒಂದು ಸೀಟ್ ಕವರ್ ಇನ್ನೂ ಒಂದು ಎಕ್ಸ್ಟ್ರಾ ಕೊಡೋಣ ಫ್ರೀ ಆಗಿ. ನೋಡಿ, ನಮ್ಮ ಕ್ಲಾಪ್ ಇನ್ ಕನ್ನಡ ಯಾರು ನೋಡ್ಕೊಂಡು ಈ ವಿಡಿಯೋ ಬರ್ತೀರಿ ಇದ್ರ ರೆಫರೆನ್ಸ್ ಹೇಳಿ ಒಂದು ಸೀಟ್ ಕವರ್ ಎಕ್ಸ್ಟ್ರಾ ಕೊಡುತ್ತೆ ಸರ್. 100%. ಓಕೆ ಸರ್, ಓಕೆ. ಮತ್ತೆ ಇನ್ನೇನಾದ್ರು ಆಫರ್ ಇದೆಯಾ? ಅಷ್ಟೇ ಸರ್. ಅಷ್ಟೇ ಸರ್, ಇವಾಗ ಪ್ರೆಸೆಂಟ್ ಇರೋದು ಅಷ್ಟೇನೆ. ನೀವು ಯಾವುದೇ ಗಾಡಿ ತಗೊಳ್ಳಿ, ನಮ್ಮಲ್ಲಿ ಇಷ್ಟೇ ಗಾಡಿ ಅಂತಲ್ಲ, ನಿಮ್ಗೆ ಇನ್ನೂ ಸ್ಪ್ಲೆಂಡರ್ ಬೇಕು ಸ್ಪ್ಲೆಂಡರ್ ಸಿಗುತ್ತೆ, TVS ಅಲ್ಲಿ ನಿಮ್ಗೆ ರೇಡಿಯನ್ ಸಿಗುತ್ತೆ, XL ಬೇಕಾ XL ಸಿಗುತ್ತೆ, ಅಪಾಚಿ ಸಿಗುತ್ತೆ, ಅಥವಾ ನಿಮ್ಗೆ ಯಾವುದೇ ಗಾಡಿ ಆದ್ರೂ ಸಿಗುತ್ತೆ ಸರ್. ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ. ಹೌದು ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಈ ವಿಡಿಯೋಗೆ ನಿಮ್ಮ ಒಳ್ಳೆ ಆಫರ್ಗಳನ್ನ ನಮ್ಮ ಈ ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ. ನಿಮ್ಮ ಹೇಳಿ ಸರ್. ಸರ್, ಇಲ್ಲಿವರೆಗೂ ನಮಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ವೀಕ್ಷಕರು. ಹೀಗೆ ಮುಂದೆನೂ ನಮಗೆ ಸಪೋರ್ಟ್ ಮಾಡ್ತಾ ಬರಬೇಕು ಅಂತ ಅವ್ರನ್ನ ಕಳಕಳಿಯಿಂದ ಕೇಳ್ಕೊತೀವಿ ಸರ್. ಖಂಡಿತ ಸರ್, ಖಂಡಿತ ಸಪೋರ್ಟ್ ಮಾಡ್ತಾರೆ. ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ಥರ ಆಫರ್ಗಳು ಕೊಟ್ಟು ಬಡವರಿಗೆ ನೀವು ಒಂದು ಏನು ಹೇಳ್ತೀವಿ, ಒಂದು ಸಪೋರ್ಟ್ ಮಾಡ್ತಿದ್ದೀರಿ. ಆದ್ರಿಂದ ನಿಮಗೂ ನಮ್ಮ ಕಡೆಯಿಂದ, ಈ ಕ್ಲಾಪ್ ಇನ್ ಕನ್ನಡ ಕಡೆಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಎಷ್ಟೊಂದು ಆಫರ್ಸ್ಗಳು. ಬಡವರೇರಿ ಆಗೋದು ಅಂದರೆ ಬಡತನದಿಂದ ಬೆಳೆದು ಬಂದಿರ್ತಾರಲ್ಲ, ಅದರಿಂದ ಬಡವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಹತ್ರ 20,000 ಕೊಡಿ, 30,000 ಕೊಡಿ, 2 ದಿವಸ ಇರಿ, 3 ದಿವಸ ಇರಿ, 1 ವಾರ ವೆಯ್ಟ್ ಮಾಡಿ ಗಾಡಿ ಕೊಡ್ತೀವಿ ಅಂತ ಹೇಳೋ ಕಾಲದಲ್ಲಿ 1 ಅವರಲ್ಲಿ ನಿಮ್ಗೆ ಗಾಡಿ ಕೊಡ್ತಾರೆ. 8,000 ರೂಪಾಯಿ ಡೌನ್ ಪೇಮೆಂಟಲ್ಲಿ ನಿಮಗೆ ನಿಮ್ಮ ಇಷ್ಟವಾದ 2 ವೀಲರ್ ಸಿಗುತ್ತೆ. ನೀವು ಇವಾಗ ಏನಾದರೂ ಝೊಮ್ಯಾಟೊ ಸ್ವಿಗ್ಗಿ ಮಾಡೋವಂಥ ಎಷ್ಟೋ ಹುಡುಗರುಗಳು ಪಾಪ ಬ್ಯಾಟ್ರಿ ಗಾಡಿಗಳನ್ನ 1,500 ಕೊಟ್ಟು ವೀಕ್ಲಿ 1,500 ಅದಕ್ಕೆ ಬಾಡಿಗೆ ಕೊಟ್ಟು ಓಡಿಸ್ತಾ ಇರೋವಂಥದ್ದನ್ನ ನಾನೇ ಕೇಳಿದ್ದೀನಿ. ಅದೇ 1,000 ನೀವು ಎತ್ತಿಡಿ, 1,500 ರೂಪಾಯಿ, 500 ರೂಪಾಯಿ ಪೆಟ್ರೋಲ್ ಇಟ್ಕೊಳ್ಳಿ, 1,000 ಎತ್ತಿಡಿ, 4,000 ರೂಪಾಯಿ EMI ಬರೋಂಥ ಆಪ್ಷನ್ಸ್ ಕೂಡ ಮಾಡಿಕೊಡ್ತಿದ್ದಾರೆ. 8,000 ರೂಪಾಯಿ ಇದ್ದರೆ ನಿಮಗೆ ಗಾಡಿ ಸಿಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ನೀವು ಬರಬೇಕಾಗಿರೋ ರೈಟ್ ಪ್ಲೇಸಲ್ಲಿ ಹೇಳಿ, MM ಮೋಟರ್ಸು, ದೊಡ್ಡಬಸ್ತಿ ಮೇನ್ ರೋಡು, ಭುವನೇಶ್ವರಿ ನಗರ, ಕೆಂಗೇರಿ. ನಿಮಗೆ ಸಂಪೂರ್ಣ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಡಯಲ್ ಮಾಡಿ ಅವರ ಅಡ್ರೆಸ್ ಕೂಡ ಕಳಿಸ್ಕೊಡ್ತಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದ್ಸರಿ ವಿಸಿಟ್ ಮಾಡಿ ಗಾಡಿ ತೊಗೊಂಡು ರೈಟ್